ನೀವು ಮುನಿರತ್ನ ವಿರುದ್ಧ ಮಾಡಿರಿ. ಏನೇನು ಹೇಳಿದ್ದಾನೆ ಸಮಾಜದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದನ್ನು ರೊಕ್ಕ ತೊಗೋಬೇಕಾದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ಪ್ರತಿಭಟನೆ ಮಾಡಬೇಕಾದ್ರೆ ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ. ಅದ್ಯಾರೋ ನೀವು ತೊಗೊಂಡ್ರೆ ಭೂಮಿ ಮೇಲೆ ಏನೋ ಬಿರಿಯಾನಿ ಅಂಗಡಿ ನಡೆಸ್ತಾ ಇದ್ದೀರಾ ಅಂತಲ್ಲ, ಅದ್ರ ಬಗ್ಗೆ ಫಸ್ಟ್ ಸ್ಪಷ್ಟೀಕರಣ ಕೊಡಿ. ನಾಳೆ ಪ್ರತಿಭಟನೆ ಮಾಡಬೇಕು ಅಂದರೆ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ವಿಚಾರದ ಬಗ್ಗೆ ಮಾಡಿ. ಆಮೇಲೆ ಇವೆಲ್ಲ ಬಂದು ಕಲಬುರಗಿನಲ್ಲಿ ಇವತ್ತು ಇವ್ರ ಕಡೆಯಿಂದ ಒಂದು ನಯಾ ಪೈಸಾ ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯವ್ರ ಕಡೆಯಿಂದ. ಈಗ ಕ್ಯಾಬಿನೆಟ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇಲ್ಲಿ ಡ್ರಾಮಾ ಮಾಡ್ತೀರಾ ನೀವು? ಹಾಂ ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರನ್ನ ಉಚ್ಚಾಟನ ಮಾಡಿ ಮೀಸಲಾತಿ ವಿರೋಧಿ ಬಿಜೆಪಿಯವರಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ. ಸಂವಿಧಾನ ಬದಲಾವಣೆ ಮಾಡ್ತೀನಂತ ಅಜೆಂಡಾ ಇಟ್ಕೊಂಡಿದ್ದು ಅವರ ರಾಮಾ ಜೋಯಿಸ್ ಯಾವ ಪಾರ್ಟಿ MP ಆಗಿದ್ರು, ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು. ಅನಂತಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು? BJP ನಾಯಕರು ಮಾತಾಡಿದ್ದೇನು? ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಸ್ಟ್ ಸೆನ್ಸಸ್ ಆಗಬೇಕು, ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ಅದರ ನ್ಯಾಯ ಸಿಗಬೇಕು, ರಿಸರ್ವೇಷನ್ ತೆಗಿಲಿಕ್ಕಾಗಲ್ಲ ಅಂತ ಅವರು ಕೂಡ ಹೇಳಿರೋದು. ಇವರೇ ಅಲ್ವಾ ಹೇಳಿದ BJP ಅವ್ರ ತಾನೇ ಇರೋದು ರಿಸರ್ವೇಷನ್ ವಿರೋಧಿಗಳು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪ್ರಿಯಾಂಕ ಸರ್, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ದರ್ಶನ್ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದ್ರ ಬಗ್ಗೆ ನೋಡಿ ಸರ್, ಲೇಟೆಸ್ಟ್ ಟಾಕ್ ಡೆವಲಪ್ಮೆಂಟ್. ಅವ್ರು ಯಾರೋ ಹೋಗಿ ಏನೋ ಮಾಡಿದ್ಕೆ ಅದನ್ನು ಸರ್ಕಾರನೇ ಉತ್ತರ ಕೊಡಬೇಕು ಅಂದ್ರೆ ಹೇಗೆ ಇವ್ರೆ? ಅದೇನಿದೆ ಯಾವ್ದು ಕೋರ್ಟ್ ಪ್ರಕರಣಗಳಿದೆ ಅವೆಲ್ಲಾನು ಆಸ್ ಪರ್ ಲಾ ಹೋಗ್ಲಿ. ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗಿರೋದು ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ, ದರ್ಶನ್ ಬಗ್ಗೆ ಅಲ್ಲ. ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಈಗ ಮೊನ್ನೆ ತನಕ ನಮ್ಮ ಜೊತೆನೇ ಇದ್ರು, ಅವಾಗಿರ್ಲಿಲ್ವ ಅವರು? ಅವಾಗ ಗೊತ್ತಿರ್ಲಿಲ್ವ ಯಾರಂತೆ? ರೈಲ್ವೆ ಸಚಿವರು ಸರ್. ಸುಮ್ಮನೆ ಅವೆಲ್ಲ ಅಪ್ರಸ್ತುತ ವಿಚಾರ. ಇಲ್ಲಿ ಎಲ್ಲ ನಮ್ಮ ಅಂಗಳದಲ್ಲೇ ನೀರು ಕುಡ್ದು ಬೆಳೆದು ಎಲ್ಲ ಮಾಡಿ 20-30 ವರ್ಷ ಇದ್ದು ಇವಾಗ ಅಲ್ಲಿ ಮಂತ್ರಿ ಆಗಿದ್ದಾರೆ ಅಂದ ತಕ್ಷಣ ಹೆಂಗ್ ಬೇಕಾಗಿ ಮಾತಾಡ್ತಾರೆ ಅಂದ್ರೆ, ಅವಾಗ ಇದೇ ರಾಹುಲ್ ಗಾಂಧಿ ನನ್ನ ನಾಯಕರು ಅನ್ಕೊಂಡು ಎದೆ ಮೇಲೆಲ್ಲ ಎದೆ ತಟ್ಕೊಂಡು ಓಡಾಡ್ತಾ ಇದ್ರು ಇವರೆಲ್ಲರೂ. ಇವಾಗ ಏನಾಯ್ತು ಸಡನ್ ಆಗಿ?